ಯಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು, ನಿಮ್ಮ ಸೆಟಪ್ ಸಖತ್ತಾಗಿದೆ. ಥ್ಯಾಂಕ್ ಯು. ಆ್ಯಂಡ್ ನನಗೆ ನೇಚರ್ ಅಂತ ಹೇಳಿದ್ರೆ ಚಿಕ್ಕದ್ರಿಂದ ನೇಚರಲ್ಲೇ ಬೆಳೆದವನು. ಓಕೆ. ಸೊ ಏನು ಹೇಳೋದು, ಗದ್ದೆ, ತೋಟ, ಕೆರೆ, ಈ ಥರ ಒಂದು ಕಾನ್ಸೆಪ್ಟಲ್ಲಿ ಬೆಳೆದಿದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ತುಂಬ ವರ್ಷ ಹಾಗೆ ತುಂಬ ಸ್ಪೀಡಾಗಿ ಹೋದಾಗ ಲೈಫಲ್ಲಿ ನನಗೆಲ್ಲ ಕೊಲ್ಯಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಲೈಫಲ್ಲಿ. ಸೊ ಆವಾಗ ನನಗೆ ಅನಿಸಿದ್ದು ನನ್ನ ನೇಚರ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಐ ಥಿಂಕ್ ಐ ಲವ್ ಟು ಗೋ ಬ್ಯಾಕ್ ಟು ನೇಚರ್ ಅಂತ ಹೇಳಿ ಆಮೇಲೆ ನೇಚರ್ ಒಟ್ಟಿಗೆ ಹೋದಾಗ ನಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಬಂತು. ದಟ್ಸ್ ವೈ ಐ ಆಮ್ ಆಲ್ವೇಸ್ ಕನೆಕ್ಟೆಡ್ ಟು ನೇಚರ್. ಚೈಲ್ಡ್ ಇನ್ ವೆನ್ ಐ ವಾಸ್ ಅ ವೆರಿ ಸ್ಮಾಲ್ ಕಿಡ್, ಚಿಕ್ಕ ಹುಡುಗಾಗಿದ್ದಾಗಲೂ ನೇಚರು, ಇವಾಗಲೂ ನೇಚರ್. ಸೊ ವಿತೌಟ್ ನೇಚರ್ ಐ ಗೆಟ್ ಸಫೋಕೇಟೆಡ್. ಓಕೆ ಓಕೆ. ಅಂದ್ರೆ ನೀವಾಗಲೇ ಹೇಳಿದ್ರೆ ಎಲ್ಲ ಕೊಲೆಪ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಆಗ ನಾನು ನೇಚರನ್ನ ಆಯ್ಕೆ ಮಾಡಿಕೊಂಡೆ. ನನಗೆ ಅವಾಗ ಒಂದು ಪಾಸಿಟಿವ್ ಫೀಲ್. ಹೇಗೆ ನೀವೇನು ಹೇಳ್ತೀರಾ, ಆ ಶಕ್ತಿ ನೇಚರ್ಗಿದೆ. ನಮ್ದು ಎಲ್ಲವನ್ನ ನಾವು ಕಳ್ಕೊಂಡಾಗ ನೇಚರ್ ಮಧ್ಯೆ ನಿಂತಾಗ ಆ ಸಪೋರ್ಟು, ಒಂದು ಏನು ನಮಗೆ ಅಕ್ಕರೆ ಬೇಕಿರುತ್ತೆ, ಅಥವಾ ಒಂದು ನಮ್ಮ ನೋವನ್ನ ಹೇಳ್ಕೊಳ್ಬೇಕಾದಂತಹ ಮಡಿಲು ಬೇಕಾಗಿರುತ್ತೆ, ಕೇಳುವಂತ ಕಿವಿ ಬೇಕಾಗಿರುತ್ತೆ, ಅದು ನೇಚರ್ ಆಗುತ್ತೆ ಅಂತೀರಾ? ಹೇಗೆ? 100%. ನಾನು ನೋಡಿರೋ ಪ್ರಕಾರ, ನಾನು ಬೇರೆ ಬೇರೆ ಥರ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಕಡೆಯಲ್ಲಿ. ಸೊ ಇವಾಗ ನೇಚರಲ್ಲಿ ಯಾಕೆ ನಮ್ಮನ್ನ ಅದು ಕರೆಯುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಕೊಡಗಿನಲ್ಲಿ ಗುರುಕಾರಣ ಅಂತ ಹೇಳ್ತೀವಿ, ಲೈಕ್ ವಿ ಆರ್ ನೇಚರ್ ವರ್ಷಿಪರ್ಸು. ಸೊ ಕಾರಣ ಅಂತ ಹೇಳ್ತೀವಿ, ಮತ್ತೆ ವನ ಅಂತ ಮಾಡಿದ್ದೀವಿ, ಲೈಕ್ ದೇವರ ಕಾಡು ಅಂತೆಲ್ಲ ಮಾಡಿದ್ದೀವಿ. ಸೊ ಅದು ನಮ್ಮನ್ನ ಕರೆಯುತ್ತೆ ಎಲ್ಲಾದ್ರೂ ಒಂದು ಕಡೆ, ಲೈಕ್ ಸಫೋಕೇಟ್ ಆದಾಗ ವೆನ್ ವಿ ಗೋ ಬ್ಯಾಕ್ ಅಲ್ಲ, ಇಟ್ ಹೀಲ್ಸ್. ಅದೇ ತರ ಈಗ ಮಂಗಳೂರವರಿಗೆ ಕೊರಗಜ್ಜ, ಆಲ್ ದಟ್ ಅವ್ರಿಗೂ ಒಂದು. ಸೊ ಕೇರಳದವ್ರು ಎಲ್ರಿಗೂ ಇದಿದೆ. ಸೊ ನಾವು ಎಲ್ಲಿ ತನಕ ಈ ನೇಚರ್ನ ಬಿಟ್ಟು ಹೋಗ್ತಾ ಇರ್ತೀವೋ, ಒಂದು ಡ್ರೋನ್ ಫ್ಲೈಟ್ ಹಾರ್ದಾಗೆ, ಅದು ಎಷ್ಟು ದೂರ, ಎಷ್ಟು ಹತ್ರ, ಐ ಮೀನ್ ಎತ್ತರ ಬೇಕಾದ್ರೆ ಹಾರ್ಬೋದು, ಬಟ್ ಫೈನಲಿ ಅದು ರೀಚಾರ್ಜ್ ಆಗಲೇಬೇಕಲ್ಲ. ಸೊ ದಟ್ ಈಸ್ ವೇರ್ ಐ ರಿಯಲೈಸ್ಡ್, ಐ ಥಿಂಕ್ ನೇಚರಿಗೆ ಹೋದ್ರೇ ನಂದು ರೀಚಾರ್ಜ್ ಆಗೋದು. ಪ್ಲಸ್ ನನ್ನ ಪರ್ಪಸ್, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಕಂಡುಹಿಡಿಬೇಕಂದ್ರೆ ಅದು ನೇಚರಿಂದ ಮಾತ್ರ ಸಾಧ್ಯ. ಓಕೆ. ಅಲ್ಲ, ನಾನು ಮೂಲತಃ ಕರಾವಳಿಯವಳು, ನಾನು ನೇಚರ್ ಜೊತೆನೆ ಬೆಳೆದವಳು. ಅಲ್ಲಿ ನಿಮ್ಗೂ ಗೊತ್ತಿರ್ಬೋದು, ಬೀಚು, ಕಾಡು, ಗುಡ್ಡ, ಬೆಟ್ಟ ಎಲ್ಲ ಇರತ್ತೆ. ಅಫ್ಕೋರ್ಸ್ ನನಗೂ ಕೂಡ ಬ್ಯಾಂಗ್ಳೂರಲ್ಲಿ ಬದುಕ್ತಾ ಇದ್ದಾಗ, ಈಗ 2-3-4 ವರ್ಷನೇ ಅನ್ಕೊಳ್ಳಿ, ಬೆಂಗಳೂರಲ್ಲಿ ಇದ್ದಾಗ ನನಗೂ ಅನ್ನಿಸ್ತಾ ಇತ್ತು, ನಾನು ಏನೋ ಒಂದು ಬಿಟ್ಟು ಬಂದಿದ್ದೀನಿ, ಏನೋ ಒಂದು ಕಳ್ಕೊಂಡಿದ್ದೀನಿ. ಬೆಂಗಳೂರು ಬದುಕು ಕಟ್ಕೊಟ್ಟಿರ್ಬೋದು, ಆದ್ರೆ ಆ ಬದುಕಿದಂತಹ ಜಾಗ ಇನ್ನೂ ಕೂಡ ನನ್ನನ್ನ ಸೆಳೀತಾ ಇರ್ತಿತ್ತು. ಆದ್ರೆ ನನಗೆ ಇದನ್ನೆಲ್ಲ ಬಿಟ್ಟು ಈಸಿಯಾಗಿ ಅಲ್ಲಿ ಹೋಗಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿಮಗೆ ಹೇಗ್ ಸಾಧ್ಯ ಆಯ್ತು? ನನ್ಗೆ ಗೊತ್ತಿರೋ ಹಾಗೆ ನೀವು ಒಬ್ಬ ಕಾರ್ಪೊರೇಟ್ ವರ್ಕ್ ಮಾಡಿದಂಥವ್ರು, ಜಾಬ್ ಅಲ್ಲಿ ಇದ್ದಂಥವ್ರು, ಸಿಟಿಯಲ್ಲಿ ಅಂದ್ರೆ ಇದ್ದವರು, ಸಿಟಿಯಲ್ಲೂ ಕೂಡ ಬದುಕು ಕಟ್ಕೊಂಡವರು, ಯಾಕೆ ಇದು ಎಲ್ಲದನ್ನ ಬಿಟ್ಟು ಆ ಕಡೆ ಹೋಗ್ಬೇಕು? ಆ ಶಕ್ತಿ ಹೇಗ್ ಸಿಕ್ತು ಸರ್? ಸೊ ಫಸ್ಟ್ ನನಗೆ ಈ ತರ ರಿಯಲೈಸೇಷನ್ ಆಗಿದ್ದು, ನಾನು ನನ್ನ ಒಂದು ಲೈಫಲ್ಲಿ ನಮ್ಮ ಅಮ್ಮ ಅಪ್ಪ ಯಾವ ಥರ ಗೈಡ್ ಮಾಡಿದ್ರು. ಈಗ ಅವರೆಲ್ಲ ನೇಚರ್ ಒಟ್ಟಿಗಿದ್ದು ಎಲ್ಲೋ ಒಂದು ಕಡೆ ನನ್ನ ಮಕ್ಕಳು ಹೋಗಿ ಒಳ್ಳೆ ಇಂಪ್ರೂವ್ ಆಗಲಿ, ಕಾರ್ಪೊರೇಟಿಗೆ ಹೋಗಲಿ, ಬೇರೆ ಬೇರೆ ಕಡೆಗಳಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ರೇಂಜಿಗೆ ಸಿಂಗಾಪುರಿಗೆ ಹೋಗ್ಬಿಟ್ಟೆ. ಲೈಕ್ ಕಾರ್ಪೊರೇಟ್, ಇನ್ಫೋಸಿಸು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬ್ಯಾಂಕ್, ಹಾಗೆ ಮುಗಿಸ್ಕೊಂಡು ಸಿಂಗಾಪುರ್. ಅಲ್ಲೆಲ್ಲ ಹೋಗಿದ್ದಾಗ ನನಗೆ ನನ್ನ ಲೈಫಲ್ಲಿ ನಾನು ಐ ಆಮ್ ಲೈಕ್ ವೆರಿ ಸಕ್ಸಸ್ಫುಲ್ ಅಂತ ಹೊರಗಡೆ ಪ್ರಪಂಚಕ್ಕೆ ಕಾಣಿಸ್ತಾ ಇತ್ತು. ಬಿಕಾಸ್ ಆ ಫ್ಯಾನ್ಸಿ ಲೈಫ್ ಸ್ಟೈಲು, ಈ ಕಡೆ ಇಂಡಿಯನ್ ರುಪೀಸಲ್ಲಿ ಸ್ಯಾಲ್ರಿ, ಅಲ್ಲಿ ಸಿಂಗಾಪುರ್ ಡಾಲರ್ಸು, ಆಮೇಲೆ 26th ಫ್ಲೋರ್ ಗ್ರ್ಯಾಂಡ್ ಕ್ಯಾಪ್ಟನ್ ಹೋಟೆಲ್ ಮೇಲೆ ನಿಂತಿದ್ದೆ. ಐ ಹ್ಯಾಡ್ ಲೈಕ್ ಎಲ್ಲ ಗೆದ್ಬಿಟ್ಟಿದೆ ಅಂತ ಹೇಳೋ ಒಂದು ಫೀಲ್ ಹೊರಗಡೆ ಅಂತಿತ್ತು. ಬಟ್ ನಾನು ಕೇಳ್ಕೊಂಡಾಗ, ಭಜನ್ ನಿನಗೆ ವಾಸ್ ದಿಸ್ ಯುವರ್ ಪರ್ಪಸ್ ಅಂತ ಕೇಳಿದಾಗ ನನಗೆ ತುಂಬ ಅಂದರೆ ಅಕಂಪ್ಲಿಷ್ಮೆಂಟ್ ಇರಲಿಲ್ಲ, ಒಂಥರ ಬ್ಲ್ಯಾಂಕ್ ಅಂತ ಅನ್ಸ್ಬಿಡ್ತು. ಸೊ ಕಾಂಕ್ರೀಟ್ ಬಿಲ್ಡಿಂಗ್ಸು, ಬ್ಯೂಟಿಫುಲ್ ಕಂಟ್ರಿ ಸಿಂಗಾಪುರ್. ಸೊ ಅಲ್ಲಿ ನಿಂತಾಗ ನನಗನ್ಸಿದ್ದು, ಇಲ್ಲ, ಐ ಥಿಂಕ್ ನೇಚರ್ ಈಸ್ ದ ಸಮಥಿಂಗ್ ವಿಚ್ ಐ ಕಾಂಟ್ ಮಿಸ್, ಐ ಕಾಂಟ್ ಬಿ ವಿತೌಟ್ ಇಟ್ ಅಂತ. ಬಟ್ ಆ್ಯಕ್ಚುಲಿ ಅಲ್ಲಿಂದ ನಾನು ಮೈಂಡ್ ಸೆಟ್ ಮಾಡಿದೆ, ಇಲ್ಲ ಏನಾದರೂ ಮಾಡಿ ಕೊಡಗಿಗೆ ಹೋಗ್ತೀನಿ ಅಂತ. ಸೊ ಕೊಡಗಿಗೆ ಹೋಗಿ ಅಲ್ಲಿ ನನ್ನದೇ ಒಂದು ಬಿಸ್ನೆಸ್ ಮಾಡೆಲ್ನೆಲ್ಲ ಸ್ವಲ್ಪ ಸೆಟಪ್ ಮಾಡಿ ಎಲ್ಲ ಮಾಡಬೇಕಾದ್ರೆ, ಆಮೇಲೆ ಅದನ್ನ ಕಲ್ತ್ಕೊಂಡು ಬಂದಾಗ ನಾನು ಇವಾಗ ಏನು ಹೇಳೋದು ಅಂತ ಹೇಳಿದ್ರೆ, ಯಾರೇ ಇರಲಿ ಅವರಿಗೆ ನೇಚರ್ ಇಲ್ಲ ಅಂತ ಹೇಳೋದಕ್ಕಿಂತ ನನಗೆ ಆಕ್ಸಸ್ಸು, ಸಿ ಯು ಆರ್ ದ ನೇಚರ್. ಈಗ ನಮ್ಮ 5 ಎಲಿಮೆಂಟ್ಸ್ ಏನು ಹೇಳ್ತೀವಿ, ಅರ್ತು, ವಾಟರು, ಫೈರು, ಏರು, ಆಮೇಲೆ ಈಥರು, ದಟ್ ಈಸ್ ಆಲ್ ಇನ್ ಅವರ್ ಬಾಡಿ. ನಮ್ಮ ಒಳಗಡೆ ಹರಿತಾ ಇರುವಂಥ ರಕ್ತ ವಿಚ್ ಇಸ್ ವಾಟರ್, ಆ ಬೋನ್ ಈಸ್ ಲೈಕ್ ಕಲ್ಲು, ಐ ಮೀನ್ ಎಂಟೈರ್ಲಿ ಏರ್, ಆಕ್ಸಿಜನ್ ಒಳಗಡೆ ಇರುತ್ತೆ, ನಮ್ಮ ಥಾಟ್ ಪ್ರೊಸೆಸ್ಸು. ಸೊ ಐ ಆಮ್ ದ ನೇಚರ್. ಸೊ ನಾನು ಎಲ್ಲಿ ತನಕ ನಾನು ಕನೆಕ್ಟ್ ಆಗಿರ್ತೀನಿ, ಸೂಪರ್.
ಯಾವಾಗ ನಾನು ನೇಚರ್ ಒಟ್ಟಿಗೆ ಕನೆಕ್ಟ್ ಆಗ್ತೀನಿ, ದಟ್ ವಿಲ್ ಬಿ ಲೈಕ್ ಒಂದು ಹಸ್ಬೆಂಡ್ ವೈಫ್ ಥರ. ಸೊ ದಟ್ಸ್ ವೇರ್ ವಿ ಆರ್ ಕಂಪ್ಲೀಟ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನನಗೆ ಅನಿಸಿದ್ದು. ಬಟ್ ಅದನ್ನ ಈಗ ಜನರು ಅದನ್ನ ಬಿಟ್ಟು ನಾನು ಬಾಕಿ ಎಲ್ಲ ಮಾಡ್ತೀನಿ ಅಂತ ಹೇಳೋ ಒಂದು ರೇಸಿಗೆ ಇಳಿದ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಸಫೋಕೇಟ್ ಆದಾಗ ಐ ವುಡ್ ಹೈಲಿ ರೆಕಮೆಂಡು ಅವರು ನೇಚರ್ ಹತ್ರ, ಇಟ್ ಮೈಟ್ ಬಿ ಪಕ್ಕದಲ್ಲಿರುವಂಥ ಪಾರ್ಕ್ ಆಗಿರ್ಬೋದು, ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ಬೇಕಂದ್ರೆ ಅವ್ರು ಚಿಕ್ಕದ್ರಲ್ಲಿ ಆಟ ಆಡಿದಂಥ ಮಾವಿನ ಮರ, ಹಲಸಿನ ಮರ, ದಟ್ ಕ್ಯಾನ್ ಫೀಲ್ ದ ಎನರ್ಜಿ, ಆ ವೈಬ್ರೇಷನ್ ಇರುತ್ತೆ. ಅಲ್ಲಿ ಹೋದರೆ ನಮಗೆ ಏನೋ ಒಂದು ಹೊಸ ಐಡಿಯಾಸ್ ಬರುತ್ತೆ. ಐ ಮೀನ್ ಇಟ್ ಈಸ್ ಆಲ್ ಮೆಮೊರೀಸ್. ಸೊ ಐ ಥಿಂಕ್ ಅದಕ್ಕಿಂತ ದೊಡ್ಡ ರೀಚಾರ್ಜ್ ನನಗೆ ಯಾವತ್ತೂ ಆಗಲಿಲ್ಲ. ಸೊ ನನಗೆ ಈಗ ನಾನು ತುಂಬ ಇಂಟೆನ್ಸಿವ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ ಬೇರ್ ಫೂಟಲ್ಲಿ ನನಗೆ ಯಾವುದು ಆ ಚಿಕ್ಕ ಹುಡುಗ ಆಗಿದ್ದಾಗ ಯಾವ ಮರದ ಹತ್ರ ಆಟ ಆಡ್ತಾ ಇದೆ ಆ ಮರದ ಹತ್ರನೇ ಹೋಗ್ಬಿಟ್ಟು ಕೂತ್ಬಿಡ್ತೀನಿ. ಬಿಕಾಸ್ ದಟ್ಸ್ ವೇರ್ ಐ ಫೀಲ್ ಕನೆಕ್ಟೆಡ್, ಸೇಯಿಂಗ್ ದಟ್ ಓಕೆ ನಾನು ಮನೆಗೆ ವಾಪಸ್ ಬಂದಿದ್ದೀನಿ ಅಂತ. ಐ ಥಿಂಕ್ ಪೀಪಲ್ ಹ್ಯಾವ್ ಆಕ್ಸೆಸ್, ದೇ ಆರ್ ದ ನೇಚರ್. ಅವರೊಂದು ನೇಚರ್ ಒಟ್ಟಿಗೆ ಕನೆಕ್ಷನ್ ಆದರೆ ದಟ್ಸ್ ವೇರ್. ಬಟ್ ಇಟ್ ಸ್ಟಾರ್ಟೆಡ್ ವಿತ್ ದ ಮೈಂಡ್ ಸೆಟ್. ಸೊ ಅಲ್ಲಿಂದ ನನ್ನ ಒಂದು ಜರ್ನಿನ ಕಂಪ್ಲೀಟ್ ನೇಚರ್ಗೆ ಶಿಫ್ಟ್ ಮಾಡ್ಕೊಂಡೆ. ಓಕೆ, ನೀವೆಲ್ಲ ಒಂದ್ ಕಡೆ ಹೇಳಿದ್ರಿ ನೇಚರ್ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ ನನ್ನ ಎಲ್ಲವನ್ನ ಕಳ್ಕೊಂಡು ಕೊಲೆಪ್ಸ್ ಆಯ್ತು, ಎಲ್ಲವನ್ನ ಕಳ್ಕೊಂಡು ಕುತ್ಕೊಳ್ಳೋಂಗಾಯ್ತು ಅಂತ. ಬಿಕಾಸ್ ನೀವು ಒಂದು ಒಳ್ಳೆ ಕಾರ್ಪೊರೇಟ್ ಜಾಬ್ ಅಲ್ಲಿ ಇದ್ರಿ, ಒಂದು ಒಳ್ಳೆ ಸಂಬಳ, ಒಂದು ಬೇರೆ ದೇಶದಲ್ಲಿ ಕೂಡ ಉದ್ಯೋಗ ಸಿಕ್ಕಿತ್ತು, ದೇಶಗಳನ್ನ ಸುತ್ತಾಡ್ತಾ ಇದ್ರಿ, ಆದ್ರೂ ಕೂಡ ಎಲ್ಲ ಕಳ್ಕೊಂಡೆ ಅನ್ನೋ ಫೀಲ್ ಯಾಕೆ ಬಂತು? ಏನಾಗಿತ್ತು ನಿಮ್ ಜೀವನದಲ್ಲಿ? ಒಂದು ನನಗೆ ನಾನು ಪರ್ಪಸ್ ಲೀಡ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದ್ದು ಸಿಂಗಾಪುರಲ್ಲಿ. ಆಯ್ತಾ, ಅಲ್ಲಿಂದ ಬಂದು ನಾನು ನಮ್ಮ ತಂದೆದು ಒಂದು ಪಾಸ್ಟಿಗೆ ಹೋದರೆ, ನಮ್ಮ ತಂದೆ ಒಂದು ಬಿಸ್ನೆಸ್ ಓನರು, ಟಿಂಬರ್ ಮರ್ಚೆಂಟ್ ಎಲ್ಲ ಆಗಿ ಮಿಲ್ಲು, ಅವ್ರದ್ದು ಲಿಕ್ಕರ್ ಬಿಸ್ನೆಸ್ ಏನು ತುಂಬ ದುಡ್ಡು ಮಾಡ್ತಾಯಿದ್ರು. ಬಟ್ ಅವರೊಟ್ಟಿಗೂ ನಾನು ತುಂಬ ಓಡಿ ಅಲ್ಲೆಲ್ಲೋ ಒಂದು ಕಡೆ ದುಡ್ಡು ಮಾಡೋಕ್ಕಾಗೋದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿತ್ತು. ದುಡ್ಡು ಬರ್ತಾಯಿತ್ತು, ಹೋಗ್ತಾಯಿತ್ತು, ಈಗೆಲ್ಲ ಆಗ್ತಾಯಿತ್ತು. ಬಟ್ 2010 ನಂದು ಬಿಸ್ನೆಸ್ ಜಸ್ಟ್ ಸ್ಟಾರ್ಟ್ ಆಗಿತ್ತು ಕೊಡಗಲ್ಲಿ. ಒಂದು ಕಡೆ ಕಾರ್ಪೊರೇಟಲ್ಲಿ ಏನೋ ಒಂದು ಒಳ್ಳೆ ಪೊಸಿಷನ್ ಬಂದಿತ್ತು, ಇನ್ನೊಂದು ಕಡೆ ನಂದು ಆ್ಯಕ್ಟಿಂಗ್, ಡ್ಯಾನ್ಸಿಂಗ್ ಕೆರಿಯರ್ ಕಡೆನೂ ಎಲ್ಲ ಕಡೆ ಒಂದು ಸೆಟ್ರೇಟ್ ಆದಾಗ ನಮ್ಮ ತಂದೆ ಸಡನ್ ಆಗಿ ಲೈಕ್ ಇಸ್ ಲೆಗ್ ವಾಸ್ ಆಂಪ್ಯೂಟೆಡ್, ಕಾಲು ಆಂಪ್ಯೂಟ್ ಮಾಡಿದರು. ಆವಾಗ ನನಗೇನು ಅನಿಸಿದ್ದು ಅಂತ ಹೇಳಿದ್ರೆ, ಅಯ್ಯೋ ನಮ್ಮ ತಂದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಮಲಗಿದ್ದಾರೆ, ಹೆಲ್ಪ್ಲೆಸ್ ಆಗಿದ್ದೀನಿ, ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಸೊ ಫೈನಲಿ ನಮ್ಮ ಅಪ್ಪ ತೀರ್ಕೊಂಡ್ರು ಹಾಸ್ಪಿಟಲ್, KR ಹಾಸ್ಪಿಟಲ್ ಮೈಸೂರು. ಆವಾಗ ನನಗೆ ಅನಿಸಿದ್ದು, ಒಂದು ಬಿಸ್ನೆಸ್ ಓನರ್ ಆಗಿ ಇಷ್ಟೆಲ್ಲ ಒಳ್ಳೆಯವರು, ಈಸ್ ಅ ವೆರಿ ಗುಡ್ ಪರ್ಸನ್ ಬೈ ಹಾರ್ಟ್. ಬಟ್ ಅವ್ರು ಮಾಡ್ತಾ ಇದ್ದಿದ್ದು ಬಿಸ್ನೆಸ್ಸು ಎಥಿಕಲಿ ಇತ್ತಾ, ನೇಚರಿಗೆ ಸೀಮಿತ ಆಗಿತ್ತಾ, ಅದು ಇರಲಿಲ್ಲ. ಈ ವಾಸ್ ಆಲ್ವೇಸ್ ಲುಕಿಂಗ್ ನೇಚರ್ ಆಸ್ ಅ ಟಿಂಬರು, ಹಾಗೆ ನೋಡ್ತಾ ಇದ್ರು. ಸೊ ನನಗೆ ವೆನ್ ಐ ವಾಸ್ ಸಪೋಸ್ ಟು ಟೇಕ್ ದ ಡೆಡ್ ಬಾಡಿ ಟು ಕೊಡಗು, ನನಗೆ ಐ ವಾಸ್ ಲೈಕ್ ಲಿಟ್ರಲಿ ಥಿಂಕಿಂಗ್ ಯಾಕಾಯ್ತು ಅಂತ. ದೆನ್ ಈಗ ಹೋಗಿ ಅವ್ರದ್ದು ಎಲ್ಲ ಕಂಪ್ಲೀಟ್ ಮುಗೀತು, ನಮ್ಮ ಇದಾಯಿತು, ಅಂತ್ಯಕ್ರಿಯೆ ಎಲ್ಲ ಆಯಿತು ಅವ್ರದ್ದು. ಆವಾಗ ಡಿಸೈಡ್ ಮಾಡಿದೆ, ನಾನು ಲೈಫಲ್ಲಿ ಎಟ್ ಎನಿ ಕಾಸ್ಟು ಇದನ್ನ ಡಿಕೋಡ್ ಮಾಡಿ ನಮ್ಮ ಅಮ್ಮ ಏನೋ ಒಂದು ಕನ್ಸು ಕಟ್ಕೊಂಡು ಅಪ್ಪನ ಹತ್ರ ಬಂದರು. ಅವರು 37 ಇಯರ್ಸಿಗೆ ಮದುವೆ ಆದರು. ಬಂದು 6 ಮಂತ್ಸಲ್ಲಿ ಅವ್ರದ್ದು ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಸೊ ಎಲ್ಲದರಲ್ಲಿ ಲಾಸಸ್ಸು, ಸಡನ್ ಅವ್ರದ್ದು ಸಾ ಮಿಲ್ ಕ್ಲೋಸ್ ಆಯಿತು, ಎಂಪ್ಲಾಯೀಸ್ ಎಲ್ಲ ಇದಾಗ್ಬಿಟ್ರು. ಐ ಮೀನ್ ಈ ಕುಡಂಟ್ ಮೇಂಟೈನ್ ದೆಮ್. ಸೊ ಗೌರ್ಮೆಂಟಿಂದ ಆರ್ಡರ್ಸ್ ಬಂತು, ನಡೆಸುವಂಗಿಲ್ಲ ಅಂತ. ಸೊ 2010 2020 ಗಂಟ ನಾನು ತುಂಬ ಸ್ಪೀಡಾಗಿ ಓಡಿದೆ. ಯಾವ ರೇಂಜ್ ಅಂತ ಹೇಳಿದ್ರೆ, ನಾನು 3 ಸೀರಿಯಲ್ ಮಾಡಿದೆ, ಆಮೇಲೆ ಬೇರೆ ಬೇರೆ ಥರ ಬಿಸ್ನೆಸ್ ಮಾಡಿದೆ, ರಾಮನಗರದ ಹತ್ರ ಒಂದು ಬಿಸ್ನೆಸ್ ಮಾಡಿದೆ, ಕೊಡಗಲ್ ಬಿಸ್ನೆಸ್ಸು ಎಲ್ಲ ಮಾಡಿ 10 ಇಯರ್ಸಲ್ಲಿ ನಾನು ದುಡ್ಡು ಬೇಕಾದಷ್ಟು ನೋಡಿದೆ. ಸೊ ಬಂದಿತ್ತು ದುಡ್ಡು, ಹೋಗ್ತಾಯಿತ್ತು, ಬಂದಿತ್ತು. 2020 ಕೋವಿಡ್ ಅಂತ ಬಂತು. ಆ ಕೋವಿಡ್ಗಿಂತ ಮುಂಚೆ ನಾನು ವೈಫಿಗೆ ಹೇಳಿದೆ, ಇನ್ನು ನಮ್ಮ ಲೈಫ್ ಫುಲ್ ಚೇಂಜ್ ಆಗುತ್ತೆ. ಆವಾಗ ಶಿ ವಾಸ್ ಅ ಪ್ರೆಗ್ನೆಂಟ್ ಆ್ಯಕ್ಚುಲಿ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಬೇಬಿ. ಆವಾಗ ಹೇಳಿದೆ, ಇಷ್ಟು ವರ್ಷ ನಮಗೆ ಏನೇನೋ ಸ್ಟ್ರೆಸ್ಸು, ಚಾಲೆಂಜು, ನಂದು ಹಳೆ ಬ್ಯಾಕ್ಗ್ರೌಂಡೇ ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕಿತ್ತು, ಟೈಮ್ ಇತ್ತು, ಏನೋ ತಗೊಂಡು ಮಾಡ್ತಾ ಇದೆ, ಇವಾಗ ನಮ್ಮದು ಸ್ಟಾರ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. 2020 ಎಕ್ಸಾಕ್ಟ್ ಇನ್ನೇನು ಬಿಸ್ನೆಸ್ ಪಿಕಪ್ ಆಗಿತ್ತು, ನಾನು ಎಲ್ಲ ದುಡ್ಡನ್ನ ಹಾಕ್ಬಿಟ್ಟಿದೆ. ಇನ್ನೇನು ಜನರು ಬರಬೇಕು ಅಂತ ಹೇಳುವಾಗ ಈ ಅನೌನ್ಸ್ಮೆಂಟ್ ಆಯಿತು, ಬಿಸ್ನೆಸ್ ಮಾಡೋಂಗಿಲ್ಲ, ಕೋವಿಡ್ ಅಂತ. ಆವಾಗ ಬಾಡಿ ವೆಯ್ಟ್ 93 ಕಿಲೋಸು, ಹತ್ರ 1 ಕೋಟಿ ಹತ್ರ ಸಾಲ ಆಗಿಬಿಟ್ಟಿತ್ತು. ಪ್ಲಸ್ಸು ಗುರ್ಗಾಂವಲ್ಲಿ ಒಂದು ಆಫೀಸ್ ಮಾಡಿದೆ, ಬ್ಯಾಂಗ್ಳೂರ್ ಹತ್ರ ಒಂದು ಆಫೀಸ್ ಮಾಡಿದೆ, ಮೈಸೂರಲ್ಲಿ ಆಫೀಸು. ಸೊ ಇದೆಲ್ಲ ಮಾಡಿ ಅದು ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ಮನೆ ಮೇಂಟೈನ್ ಮಾಡೋದು, ಅಲ್ಲಿ ನೋಡಿದ್ರೆ ಒಂದು ಟೀಮ್ ಬೇರೆ ಕಟ್ಬಿಟ್ಟಿದೆ ಕೊಡಗಲ್ಲಿ. ಸೊ ಅದು ಆಗಿಲ್ಲ. ಲಾಸ್ಟಿಗೆ ನನಗೆ ಲೈಕ್ ಯಾವುದಂದರೆ ಒಂದು ಕಂಪ್ಲೀಟ್ ಕ್ರ್ಯಾಶ್ ಆಗಿದ್ದೀನಿ, ಏನು ಮಾಡಬೇಕು ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಗೊತ್ತಿಲ್ಲ. ಬೇರೆಯವ್ರನ್ನ ಕೇಳಿದ್ರೆ ದೇ ಮೈಟ್ ಸೇ, ತಲೆ ಕೆಡ್ಸ್ಕೋಬೇಡ, ದೇ ವಿಲ್ ಗಿವ್ ಅಸ್ ಕಂಪ್ನಿ ಟು ಡ್ರಿಂಕ್, ಪಾರ್ಟಿ, ಸ್ಮೋಕ್ ಮಾಡ್ಕೊಂಡು ಆರಾಮ್. ಐ ಮೀನ್ ಲಿಟ್ರಲಿ ಐ ಫೆಲ್ಟ್ ನಾನು ಯಾರ ಹತ್ರ ಹೋಗಲಿ ಅಂತ. ಆಮೇಲೆ ಅಮ್ಮನಿಗೆ ಹೇಳಿದೆ, ಅಮ್ಮ ನಾನು ಕೊಡಗಿಗೆ ಬರ್ತೀನಿ, ಐ ಜಸ್ಟ್ ಕಾಂಟ್ ಬಿ ಹಿಯರ್ ಅಂತ ಹೇಳಿ ನನ್ನ ಮನೆ ಓನರ್ ಹತ್ರ ಮಾತಾಡಿ ಅವ್ರಿಗೆ ಅಡ್ವಾನ್ಸಲ್ಲಿ ಏನಿದೆ ಅಡ್ಜಸ್ಟ್ಮೆಂಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಸೆಟಲ್ಮೆಂಟ್ಸ್ ಮಾಡಿ
ವೈಫ್ನ ಕರ್ಕೊಂಡು ಹೋಗ್ಬಿಟ್ವಿ ಕೊಡಗಿಗೆ ಹೋಗಿ ಅಲ್ಲಿಗ ನನ್ನ ಹತ್ರ ಏನು ದುಡ್ಡಿಲ್ಲ. ಬಟ್ ಎಸೆಟ್ ಇದೆ, ಇಟ್ ವಾಸ್ ನಾಟ್ ಪೂವರ್ ಅಂತ ಹೇಳಲ್ಲ, ಯಾಕಂದ್ರೆ ನಾನು ಪೂವರ್ ಇಂದ ಬಂದೆಲ್ಲ ಅಚೀವ್ ಮಾಡಿದ್ದೀನಿ, ಬಟ್ ಐ ವಾಸ್ ಬ್ರೋಕ್. ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ಪೂವರ್ ಅಂಡ್ ಬ್ರೋಕ್. ಸೊ ಯಾವ ತರ ಬ್ರೋಕ್ ಆಗಿದೆ ಅಂತ ಹೇಳಿದ್ರೆ, ಲಿಟ್ರಲಿ ನನಗೆ ಸ್ಲಿಪ್ಪರ್ ತೆಗಿಯೋಕ್ಕೂ ದುಡ್ಡಿಲ್ಲ. ಈಗ ವೈಫ್ ಬೇರೆ ಮದುವೆ ಆಗಿದ್ದಾರೆ, ಅವ್ರ ಮನೇಲೂ ಮಗು ಎಕ್ಸ್ಪೆಕ್ಟೇಷನು. ನಮ್ಮಪ್ಪ ಯಾವ ಒಂದು ಸಿಚುವೇಶನ್ ಅಲ್ಲಿ ನಾನು ಕ್ರಿಯೇಟ್ ಆದೆ, ಅದೇ ತರ ನನ್ನ ಮಗ ಬೇರೆ ಈಗ ಹುಟ್ತಾ ಇದ್ದಾನೆ, ಸೇಮ್ ಪ್ಯಾಟರ್ನ್ ರಿಪೀಟ್ ಆಗಿದೆ. ಸೊ ಈ ಸೇಮ್ ಪ್ಯಾಟರ್ನ್ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ಮತ್ತೆ ವೈಫಿಗೆ ಹೇಳಿದೆ, ವಿ ಆರ್ ಗೋಯಿಂಗ್ ಟು ಗೌರ್ಮೆಂಟ್ ಹಾಸ್ಪಿಟಲ್, ಅಲ್ಲಿ ಡೆಲಿವರಿ ಮಾಡಿಸುವ ಅಂತ. ಅವ್ರ ಮನೇಲಿ ಹೇಳಿದ್ರು, ಇಲ್ಲ ಯಾಕೆ ನೀವು ಇಷ್ಟೆಲ್ಲ ಇದು ಮಾಡ್ಕೊಂಡು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್? ಐ ಟೋಲ್ಡ್ ಇಲ್ಲ, ಇಟ್ ಈಸ್ ಮೈ ಜರ್ನಿ, ನನಗೆ ನನ್ನ ಲೈಫ್ನ ಡಿಕೋಡ್ ಮಾಡಬೇಕು ಅಂತೇಳಿ. ಆ್ಯಂಡ್ ಶಿ ಆಲ್ಸೋ ಎಗ್ರೀಡ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋ ಅಂತ. ದೆನ್ ಗಾಡ್ಸ್ ಗ್ರೇಸು ಎಲ್ಲ ಚೆನ್ನಾಗಾಯಿತು. ಅಲ್ಲಿಂದ ನಾನು ಡಿಸೈಡ್ ಮಾಡಿದೆ, ಇದನ್ನ ನಾನು ಕಂಡುಹಿಡಿಬೇಕು. ಈಗ ನಾನು ಜನರ ಹತ್ರ ಹೋದರೆ ಇದು ಕನೆಕ್ಟ್ ಆಗಲ್ಲ, ಅರ್ಥ ಆಗಲ್ಲ. ಯಾಕೆ ನಮ್ಮ ಅಪ್ಪ ಅದೇ ಥರ ಫೇಲ್ ಆದರು, ನಾನು ಈಗ ಇದೇ ಥರ ಫೇಲ್ ಆಗಿದ್ದೀನಿ, ನಾಳೆ ದಿವಸ ಈ ಪ್ಯಾಟರ್ನ ನಾನೀಗ ಬ್ರೇಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಹಿಸ್ಟ್ರಿ ಫಾರ್ ಮೈ ಚೈಲ್ಡ್ ಆಲ್ಸೋ. ಅವನು ಕೂಡ ಇದೇ ಪ್ಯಾಟರ್ನಲ್ಲಿ ಬೆಳೀತಾನೆ. ಸೊ ಐ ಲಿಟ್ರಲಿ ವೆಂಟ್ ಆ್ಯಂಡ್ ಸರೆಂಡರ್ ಟು ದ ನೇಚರ್. ಫಸ್ಟ್ ಏನು ಮಾಡಿದೆ, ಕೂದಲು ತೆಗ್ಬಿಟ್ಟೆ, ಫುಲ್ ಬಾಲ್ಡ್ ಮಾಡಿಬಿಟ್ಟೆ. ಯಾರ್ಯಾರು ನನ್ನ ಕಾಂಟ್ಯಾಕ್ಟ್ ಇದ್ದಾರೆ ಅವರಿಗೆಲ್ಲ ಮೆಸೇಜ್ ಹಾಕ್ಬಿಟ್ಟೆ, ಸ್ವಲ್ಪ ದಿನ ನನ್ನ ಹತ್ರ ಏನೂ ಕೇಳಬೇಡಿ, ಲೈಕ್ ಐ ವಿಲ್ ನಾಟ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಎನಿಬಡಿ ಅಂತ. ಟೀಮ್ ಅವ್ರಿಗೆ ಹೇಳಿದೆ, ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ, ನಿಮಗೆ ಊಟ ತಿಂಡಿ ಏನಿದೆ ಇಲ್ಲಿ ನಾವೇನೋ ಕಾಡಲ್ಲಿ ಅದು ಇದು ಎಲ್ಲ ಇರುತ್ತೆ, ಅದು ತಿನ್ಕೊಂಡು ಅದಿದ್ದು ಇರುವ ಹಲಸಿನ ಹಣ್ಣು ತೋಟ ಇದೆ ಚಿಕ್ಕದಾಗಿ, ಅದರಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಅಡುಗೆ ಮಾಡ್ಕೊಂಡು ಏನೋ ಸರ್ಕಸ್ ಮಾಡುವ. ಬಟ್ ನಾನು ಐ ವಿಲ್ ಕಮ್ ಬ್ಯಾಕ್ ಅಂತೇಳಿ ಯಾವಾಗ ನಾನು ಕಾಡಿಗೆ ಸುತ್ತಕ್ಕೆ ಹೋಗ್ತಾ ಇದ್ದೆ, ಬೆಳಿಗ್ಗೆ ಬೇರ್ ಫುಟ್ ಹೋಗೋದು, ಮಧ್ಯಾಹ್ನ ತನಕ ಕಾಡು ಒಳಗಡೆನೆ ಕೂತ್ಕೊಳ್ಳೋದು ಒಬ್ಬನೇ, ಹಾಗೆ ರಿಕವರ್ ಆಗಿ ಬಂದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ಏನಾಯಿತು ಅಂತ. ಇಟ್ ಈಸ್ ಮಿರಾಕಲ್. ಸೊ ಆ 2020 ಗಂಟ ನಾನು ಹೈಯೆಸ್ಟ್ ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಲೈಕ್ ಇನ್ಫೋಸಿಸು, ಲೈಕ್ ಚೆನ್ನೈ, ಬ್ಯಾಂಗ್ಳೂರ್, ಹೈದರಾಬಾದ್ ಎಲ್ಲ ಕಡೆಯಿಂದ ಬರ್ತಾ ಇದ್ರು, ದೊಡ್ಡ ಕಂಪ್ನೀಸೇ ಬರ್ತಾ ಇತ್ತು. ಅಲ್ಲಿಂದ ಆ ಕಡೆ ಕೋವಿಡ್ ನಮ್ಮದು ಕಾರ್ಪೊರೇಟ್ ಬರಲೇ ಇಲ್ಲ. ಆದರೂ ವಿತೌಟ್ ಎನಿ ಮಚ್ ಎಫರ್ಟ್ಸ್ ಅಲ್ಲ, ನನ್ನ ಕಂಪ್ಲೀಟ್ ಲೋನ್ ಕ್ಲಿಯರ್ ಆಯಿತು, ಎಲ್ಲ ಹೀಲ್ ಆಗ್ತಾ ಬಂತು. ಐ ಥಿಂಕ್ ಐ ವಾಸ್ ಗೋಯಿಂಗ್ ಥ್ರೂ ಬೇರ್ ಫುಟ್ ವಾಕ್ ಮಾಡ್ತಾ ಇದೆ, ಮತ್ತು ನನ್ನ ಕುಡಿಯೋ ಲೈಕ್ ನೀರುಗಳು, ಲೈಕ್ ಫುಡ್ ಎಲ್ಲ ಚೇಂಜಸ್ ಮಾಡಿದೆ, ಮತ್ತು ನನ್ನ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡೆ ಅಲ್ಲೇ ಸ್ಲೋ ಆಗಿ. ಆವಾಗ ನಾನು ನೇಚರ್ದು ಪವರ್ ಅರ್ಥ ಮಾಡಿಕೊಂಡು, ಈಗ ನಾನಲ್ಲಿ ಏನೇನು ಕಲ್ತಿದ್ದೀನಿ, ನೇಚರ್ ಒಟ್ಟಿಗೆ ಟ್ರೀ ಒಟ್ಟಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡ್ಬೋದು, ಸಿಲ್ವರ್ ಥೆರಪಿ ಯಾವ ಥರ ಮಾಡ್ಬೋದು, ಆ್ಯಂಡ್ ಇಂಟೆನ್ಷನ್ ಯಾವ ಥರ ಸೆಟ್ ಮಾಡ್ಕೋಬೋದು, ವಿಷನ್ ಬೋರ್ಡ್ ಯಾವ ಥರ, ಐ ಮೀನ್ ಎವ್ರಿಥಿಂಗ್ ಇನ್ ಅಲೈನ್ಮೆಂಟ್ ವಿತ್ ನೇಚರ್. ಸೊ ಅದನ್ನ ನಾನು ಬಂದು ಇಂಪ್ಲಿಮೆಂಟ್ ಮಾಡಿದೆ, ನನ್ನ ಟೀಮಲ್ಲಿ ಎಲ್ರಿಗೂ ಇಂಪ್ಲಿಮೆಂಟ್ ಮಾಡಿಸ್ದೆ, ಅವರಿಗೆಲ್ಲ ಮಿರಾಕಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದೇ ಸ್ಟಾರ್ಟೆಡ್, ತುಂಬ ಸಾಲ ಇದ್ದವ್ರು ಬಂದರು, ಅವ್ರನ್ನ ನಮ್ಮಲ್ಲಿ ಇಲ್ಲ, ತುಂಬ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಇದೆ ನಮ್ಮದು. ಸೊ ಅವರೆಲ್ಲ ರಿಕವರ್. ಸೊ ನನ್ನ ಈ ಒಂದು ಕಾನ್ಸೆಪ್ಟ್ ಏನಾಯಿತು, ಅವ್ರಿಗೂ ಕನೆಕ್ಟ್ ಆಯಿತು. ಸೊ ದೆನ್ ಐ ರಿಯಲೈಸ್ಡ್, ಐ ಥಿಂಕ್ ನೇಚರ್ ಪ್ರುನರ್ ಇಸ್ ದ ಬಿಗ್ಗೆಸ್ಟ್ ಮೋಸ್ಟ್ ಅನ್ಟಚ್ಡ್ ಮಾಡೆಲ್. ನನಗೆ ಇಷ್ಟು ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಬೇರೆಯವ್ರಿಗೂ ಈ ರಿಸಲ್ಟ್ ಬರುತ್ತೆ ಅಂತೇಳಿ ನಾವು ಐ ಆಮ್ ಇಂಪ್ಯಾಕ್ಟಿಂಗ್ ಮೋರ್ ಪೀಪಲ್. ದಿಸ್ ಇಸ್ ಹೌ ಮೈ ವೆರಿ ಡೀಪ್ ಕನೆಕ್ಟ್. ಈಗ ಇವನು ನನ್ನ ಮಗ ಹುಟ್ಟಿರೋದು, ಐ ಮೀನ್ ಅವ್ನು ಬೆಳೆದಿರೋದೆಲ್ಲ ನೇಚರ್ ಒಟ್ಟಿಗೆ. ಈಗ ಇದು ಜನರೇಷನ್ ರೀಸೆಟ್ ಅಂತ ಹೇಳ್ಬೋದು. ನಮ್ಮ ತಂದೆ ನೇಚರ್ ಇಂದ ತೆಕೊಂಡು ಬದುಕಿದ್ರು, ನಾನು ಸ್ವಲ್ಪ ಅಲ್ಲಿದ್ದೆ, ಆಮೇಲೆ ಈ ಕಡೆ ಬಂದೆ. ನನ್ನ ಮಗ ಈಗ ಒಂದು ಮರ ಕಟ್ ಮಾಡೋಕ್ಕೂ ಬಿಡಲ್ಲ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನು ಅಂತ ಹೇಳಿದ್ರೆ, 2010 ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಅಪ್ಪ ತೀರ್ಕೊಂಡಿದ್ದು, ಆ್ಯಂಡ್ 2020 ನನ್ನ ಮಗ ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ದು. ಸೊ ಅಪ್ಪನ ಹೆಸರು ಪೊನ್ನಪ್ಪ, ಮಗನ ಹೆಸರು ಪೊನ್ನಣ್ಣ. ಐ ಥಿಂಕ್ ಫುಲ್ ತದ್ದಿರದ, ಅಂದ್ರೆ ಅಪ್ಪ ಏನ್ ಹೇಳ್ತಾ ಇದ್ರು ಅದ್ರದ್ದು ಫುಲ್ ಅಪೋಸಿಟ್. ಸೊ ಇದು ಕೆಲವು ಸತಿ ಜನರೇಷನಲ್ ರೀಸೆಟ್ ಅಂತ ಆಗೋದು. ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಮ್ಯಾಜಿಕಲಿ. ಅಲ್ಲ, ತುಂಬಾ ಜನಕ್ಕೆ ಅನಿಸ್ತಾ ಇರತ್ತೆ, ಈಗ ಒಂದು ನಮ್ಮ ಇದ್ರಲ್ಲಿ ಒಂದು ಗಾದೆ ಇದೆ, ಮಗಳ ಗಂಡ ಕೊಪ್ಪಣ್ಣ, ಅಂದ್ರೆ ಮೀನ್ಸ್ ಅಮ್ಮನ ಗಂಡ ಈ ತರ ಆಯ್ತು ಅಂತ.